ಲಲಿತಾ ಸಹಸ್ರನಾಮದ 19ನೇ ನಾಮವೇ ನವಚಂಪಕ ಪುಷ್ಪಾಭ ನಾಸಾದಂಡ ವಿರಾಜಿತ ಎಂಬುದಾಗಿ. ಅಂದರೆ ಈ ನಾಮ ಹೇಳುವಂಥದ್ದು ಭಗವತಿಯ ಮುಖದ ಸೌಂದರ್ಯವನ್ನು ವರ್ಣಿಸ್ತದೆ. ಅಷ್ಟೇ ಅಲ್ಲದೆ ವಿಶೇಷವಾಗಿರತಕ್ಕಂತಹ ಒಂದು ಯೌಗಿಕವಾಗಿರ್ತಕ್ಕಂತಹ ಅರ್ಥವನ್ನು ಕೂಡ ಹೊಂದಿರತಕ್ಕಂತಹದ್ದು. ನವಚಂಪಕ ಪುಷ್ಪಾಭ ನಾಸಾದಂಡ ವಿರಾಜಿತ ಅಂತಂದರೆ, ಚಂಪಕ ಪುಷ್ಪ ಅಂತಂದರೆ ಸಂಪಿಗೆ ಹೂವು. ಈಗ ತಾನೇ ಹೊಸದಾಗಿ ನವಚಂಪಕ ಹೊಸದಾಗಿ ಅರಳುತ್ತಾ ಇರತಕ್ಕಂಥದ್ದು, ಪೂರ್ತಿಯಾಗಿಯೂ ಅರಳಲಿಲ್ಲ, ಇನ್ನೇನು ಅರಳುತ್ತಾ ಇದೆ. ಅಂತಹ ಸುಂದರವಾಗಿರತಕ್ಕಂತಹ ಸಂಪಿಗೆ ಹೂವಿನಂತಹ ಮೂಗನ್ನು ಹೊಂದಿದಂಥಗಳು, ಪ್ರಕಾಶಮಾನವಾಗಿರತಕ್ಕಂತಹ ಮೂಗನ್ನು ಹೊಂದಿದವಳು. ಆ ಸಂಪಿಗೆ ಹೂವಿನ ಮೃದುತ್ವದಂತಹ, ಮೃದುವಾಗಿರತಕ್ಕಂತಹ, ಕೋಮಲವಾಗಿರತಕ್ಕಂತಹ, ಸುಂದರವಾಗಿರತಕ್ಕಂತಹ, ನೇರವಾಗಿರತಕ್ಕಂತಹ ಮೂಗನ್ನು ಹೊಂದಿದವಳು. ಮುಖದಲ್ಲಿ ಸೌಂದರ್ಯಕ್ಕೆ ಮೂಗು ಹೇಳುವಂಥದ್ದು ವಿಶೇಷವಾಗಿರತಕ್ಕಂಥ ಆಕರ್ಷಣೆಯನ್ನು ಹೊಂದುವಂತಹದ್ದು. ಯಾಕೆಂತಂದರೆ ಈ ಮುಖದ ಮಧ್ಯದಲ್ಲಿರ್ತಕ್ಕಂತಹದ್ದು ಮೂಗು. ಒಬ್ಬ ಮೂರ್ತಿಯನ್ನು ಮಾಡಬೇಕಾದ್ರೆ ಈ ಮೂಗಿನಿಂದಲೇ ಕೂಡ ಎಲ್ಲವನ್ನು ಅಳತೆ ಮಾಡುವಂಥದ್ದು. ಈ ಮೂಗಿನಿಂದ ಎಷ್ಟು ಕಣ್ಣಿಗೆ, 2 ಕಣ್ಣುಗಳಿಗೆ, ಕಿವಿಗಳಿಗೆ, ಇದೆಲ್ಲವನ್ನು ಅಳತೆಯನ್ನು ತೆಗೆದಾಗ ಮಾತ್ರ ಆ ಮೂರ್ತಿಯ ಸೌಂದರ್ಯ ಹೇಳುವಂಥದ್ದು ಚೆನ್ನಾಗಿ ಬರುವಂಥದ್ದು. ಹಾಗಾಗಿ ಮುಖಮಂಡಲಕ್ಕೆ ಸೌಂದರ್ಯಕ್ಕೆ ಪ್ರತೀಕವಾಗಿರ್ತಕ್ಕಂಥದ್ದು ಈ ಮೂಗು. ಹಾಗಾಗಿ ಸಂಪಿಗೆ ಹೂಗಳಂಥದ್ದು ಬಹಳ ಸುಂದರವಾಗಿರ್ತಕ್ಕಂಥದ್ದು, ಸುವಾಸನೆ ಭರಿತವಾಗಿರ್ತಕ್ಕಂಥದ್ದು, ಕೋಮಲವಾಗಿರ್ತಕ್ಕಂಥದ್ದು. ಅಂತಹ ಸುಂದರವಾಗಿರತಕ್ಕಂತಹ ಮೂಗನ್ನು ಆ ಭಗವತಿ ಹೊಂದಿದ್ದಾಳೆ ಎಂಬುದಾಗಿ ಒಂದು ಅರ್ಥ. ಇನ್ನೊಂದು ಅರ್ಥದಲ್ಲಿ ಈ ಮೂಗು ಹೇಳುವಂಥದ್ದು ಅಹಂಕಾರ ಪ್ರತೀಕವಾಗಿರತಕ್ಕಂತಹದ್ದು. ಯಾಕೆಂತಂದರೆ ನಮ್ಮಲ್ಲಿ ನಾನುಡಿಯಲ್ಲಿ ನೋಡುತ್ತೇವೆ, ಯಾರಾದರೂ ಒಬ್ಬ ಅಹಂಕಾರಿಗೆ ಮತ್ತೊಬ್ಬನ ಯಾರಾದರೂ ಒಂದು ತಕ್ಕ ಪ್ರಾಯಶ್ಚಿತ್ತವನ್ನು ಮಾಡಿದ ಅಂತ ಹೇಳಿದ್ರೆ ಸರಿಯಾಗಿ ಆತನ ಮೂಗನ್ನು ಕೊಯ್ದಾಗಾಯಿತು ಅಂತ ಹೇಳ್ತೇವೆ ನಾವು. ರಾಮಾಯಣದಲ್ಲೂ ಕೂಡ ನೋಡಬಹುದು ನಾವು, ಶೂರ್ಪನಖಿಯ ಮೂಗನ್ನು ಕೊಯ್ದು ಅವಳ ಅಹಂಕಾರವನ್ನು ಶ್ರೀರಾಮಚಂದ್ರ ಮುರಿದ ಎಂಬುದಾಗಿ ನಾವು ಕೇಳ್ತೇವೆ. ಹಾಗಾಗಿ ಮೂಗು ಹೇಳುವಂಥದ್ದು ಅಹಂಕಾರ ಪ್ರತೀಕವಾಗಿರತಕ್ಕಂತಹದ್ದು. ಆ ಭಗವತಿ ತನ್ನ ಭಕ್ತನಲ್ಲಿ ಇರತಕ್ಕಂತಹ ಅಹಂಕಾರವನ್ನು ನಾಶ ಮಾಡ್ತಾಳೆ ಎಂಬಂತಹ ಅರ್ಥದಲ್ಲೂ ಕೂಡ ಇದಿರ್ತಕ್ಕಂಥದ್ದು. ಇನ್ನು ಯೌಗಿಕವಾಗಿರ್ತಕ್ಕಂತಹ ವಿಶೇಷ ಅರ್ಥವನ್ನು ಹೊಂದಿದೆ ಎಂಬುದಾಗಿ ಹೇಳಿ ಆಯಿತು. ಯೌಗಿಕವಾಗಿರ್ತಕ್ಕಂತಹ ವಿಶೇಷವಾಗಿರ್ತಕ್ಕಂಥ ಯಾವ ಭಾವ ಇದೆ ಅಂತ ಕೇಳಿದರೆ, ಈ ಮೂಗು ಹೇಳುವಂತಹದ್ದು ಯೋಗ ಸಾಧನೆಯಲ್ಲಿ ಅತೀವ ಪ್ರಾಧಾನ್ಯತೆಯನ್ನು ವಹಿಸುವಂಥದ್ದು. ಯಾಕೆಂತಂದರೆ ಶ್ವಾಸೋಚ್ಛ್ವಾಸ ಪ್ರಾಣಾಯಾಮಾದಿಗಳನ್ನು ಮಾಡಲಿಕ್ಕೆ ಈ ಮೂಗು ಹೇಳುವಂಥದ್ದು ಪ್ರಮುಖವಾಗಿರ್ತಕ್ಕಂತಹ ಪಾತ್ರವನ್ನು ವಹಿಸುವಂಥದ್ದು. ಇಡ, ಪಿಂಗಳ, ಸುಷುಮ್ನ. ಇಡ ಪಿಂಗಳದಲ್ಲಿ ಸಮತೋಲನವಾಗಿರ್ತಕ್ಕಂತಹ ವಾಯು ಸಂಚಾರವಾಗಿ ಅದು ಸುಷುಮ್ನಾ ನಾಡಿಯ ಅಂತರ್ಗತವಾಗಿ ಸಹಸ್ರಾರ ಪಟಕಲಿಕ್ಕೆ ಕುಂಡಲಿನಿಯ ಶಕ್ತಿ ಹೇಳುವಂಥದ್ದು ಸಹಸ್ರಾರಕ್ಕೆ ಹೋಗಲಿಕ್ಕೆ ಮೂಲ ಕಾರಣವಾಗಿರ್ತಕ್ಕಂತಹದ್ದು ಈ ಮೂಗು. ಹಾಗಾಗಿ ಯೋಗ ಸಾಧನೆಯಲ್ಲೂ ಕೂಡ ಈ ಮೂಗು ಹೇಳುವಂಥದ್ದನ್ನು ವಿಶೇಷವಾಗಿ ಹೇಳುವಂಥದ್ದು. ನಾಸ ದಂಡ ವಿರಾಜಿತ ಅಂತಂದರೆ ಇಲ್ಲಿ ದಂಡ ಅಂತಂದರೆ, ನಾಸ ಅಂತಂದರೆ ಇಡಾ ಪಿಂಗಲ ಸ್ವರೂಪವಾಗಿರ್ತಕ್ಕಂಥ ಎಡಮೂಗು ಮತ್ತು ಬಲಮೂಗು. ದಂಡ ಅಂತಂದರೆ ಇಲ್ಲಿ ಮೂಲಾಧಾರದಿಂದ ಸಹಸ್ರಾರಕ್ಕೆ ಹಬ್ಬಿರ್ತಕ್ಕಂಥ ಏನು ಸುಷುಮ್ನ ನಾಡಿ ಇದೆಯೋ ಈ ನಾಡಿಯ ಸಂಕೇತವಾಗಿರ್ತಕ್ಕಂಥದ್ದು ದಂಡ ಹೇಳುವಂಥದ್ದು. ಕಮಲ ದಂಡದಂತೆ ಇರತಕ್ಕಂಥ ಈ ಸುಷುಮ್ನ ನಾಡಿ ಇಡಾ ಪಿಂಗಲಾದಲ್ಲಿ ಸಮತೋಲನವಾಗಿರತಕ್ಕಂತಹ ಒಂದು ವಾಯು ಸಂಚಾರವಾದಾಗ ಅದು ಸುಷುಮ್ನ ನಾಡಿ ಅಂತರ್ಗತವಾಗಿ ಸುಷುಮ್ನ ನಾಡಿಯಲ್ಲಿ ಹರಿಯಲಿಕ್ಕೆ ಪ್ರಾರಂಭವನ್ನು ಮಾಡಿ ಸಹಸ್ರಾರ ಕಮಲಕ್ಕೆ ಹೋಗಿ ಮೂಲಾಧಾರಾದಿ 6 ಚಕ್ರಗಳು ಕೂಡ ಜಾಗೃತವಾಗ್ತದೆ ಎಂಬುದಂತಹ ಸಂಕೇತವನ್ನು ಕೂಡ ಇದು ಕೊಡುವಂತಹದ್ದು. ಹಾಗಾಗಿ ಈ ಮೂಗು ಹೇಳುವಂಥದ್ದು ಯೌಗಿಕವಾಗಿರತಕ್ಕಂಥ ಅರ್ಥದಲ್ಲೂ ಕೂಡ ವಿಶೇಷವಾಗಿರತಕ್ಕಂತಹ ಪ್ರಾಧಾನ್ಯತೆಯನ್ನು ವಹಿಸುವಂಥದ್ದು. ಇದರ ತಾತ್ವಿಕ ಅರ್ಥ ಏನು ಅಂತ ಕೇಳಿದರೆ, ಭಗವತಿ ಯೋಗ ಮಾರ್ಗದಲ್ಲಿಯೂ ಕೂಡ ತನ್ನ ಭಕ್ತನಿಗೆ ಯೋಗಿಕವಾಗಿರ್ತಕ್ಕಂತಹ ಸಾಧನೆಯಲ್ಲೂ ಕೂಡ ಪ್ರಮುಖ ಪಾತ್ರವನ್ನು ವಹಿಸ್ತಾಳೆ. ಮೂಲಾಧಾರಾದಿ ಸಹಸ್ರಾರ ಪರ್ಯಂತರವಾಗಿರ್ತಕ್ಕಂಥ ಎಲ್ಲ ಚಕ್ರಗಳು ಕೂಡ ಜಾಗೃತವಾಗುವಂತಹ ವ್ಯವಸ್ಥೆಯಲ್ಲಿ ಭಗವತಿಯ ಅನುಗ್ರಹ ಹೇಳುವಂಥದ್ದು ಪ್ರಾಧಾನ್ಯತೆಯನ್ನು ವಹಿಸ್ತದೆ ಎಂಬಂತಹ ಅರ್ಥವನ್ನು ಕೂಡ ಇದು ಕೊಡುವಂತಹದ್ದು. ಈ ನಾಮವನ್ನು ಭಕ್ತನು ಭಕ್ತಿಯಿಂದ ಜಪಿಸಿದಾಗ ಮನಸ್ಸಲ್ಲಿರ್ತಕ್ಕಂತಹ ಅಶಾಂತಿ ಹೇಳುವಂಥದ್ದು ದೂರವಾಗುವಂಥದ್ದು, ಪ್ರಾಣಾಯಾಮದಲ್ಲಿ ಪ್ರಗತಿ ಹೇಳುವಂಥದ್ದಾಗುವಂಥದ್ದು. ಯಾಕೆಂದರೆ ಯಾವ ರೀತಿಯಾಗಿ ಅಂತಂದರೆ, ನಮಗೇ ಗೊತ್ತಿಲ್ಲದೇ ಆಂತರಿಕವಾಗಿರ್ತಕ್ಕಂತಹ ಪ್ರಾಣಾಯಾಮದ ಯೋಗ ಸಾಧನೆ ಹೇಳುವಂಥದ್ದು ಪ್ರಾರಂಭವಾಗುವಂಥದ್ದು. ಮುಖದಲ್ಲಿ ಅದ್ಭುತವಾಗಿರ್ತಕ್ಕಂತಹ ತೇಜಸ್ಸು ಹೇಳುವಂಥದ್ದು ಬರುವಂಥದ್ದು, ಮಾತಿನಲ್ಲಿ ಮೃದುತ್ವ ಹೇಳುವಂಥದ್ದು ಬರುವಂಥದ್ದು. ವಿಶೇಷವಾಗಿ ಅಹಂಕಾರದಿಂದ ಬಳಲ್ತಾ ಇರತಕ್ಕಂಥವರು, ಮಾನಸಿಕವಾಗಿರ್ತಕ್ಕಂಥ ಅಸ್ಥಿರತೆ ಇರುವಂಥವರು, ಧ್ಯಾನದಲ್ಲಿ ಅಡ್ಡಿಯಾಗ್ತಾ ಇರತಕ್ಕಂಥವರು ಈ ನಾಮವನ್ನು ನಿರಂತರವಾಗಿ ಜಪಿಸಿದ ಅವರೆಲ್ಲರಿಗೂ ಕೂಡ ಉತ್ತಮವಾಗಿರ್ತಕ್ಕಂತಹ ಪ್ರಗತಿ ಹೇಳುವಂಥದ್ದು ಕಾಣುತ್ತದೆ ಎಂಬುದಾಗಿ ಹೇಳುವಂತಹದ್ದು. ನವಚಂಪಕ ಪುಷ್ಪಾಭ ನಾಸಾದಂಡ ವಿರಾಜಿತ ಎಂಬ ನಾಮವು ಕೇವಲ ದೇವಿಯ ಮುಖ ಸೌಂದರ್ಯ ವರ್ಣನೆ ಅಷ್ಟೇ ಅಲ್ಲ,
ಅದು ದೈವಿಕವಾಗಿರ್ತಕ್ಕಂತಹ ಸೌಂದರ್ಯದ ಶಾಶ್ವತತೆ ಮತ್ತು ಯೋಗಶಾಸ್ತ್ರದ ಸೂಕ್ಷ್ಮ ತತ್ವವಾಗಿರ್ತಕ್ಕಂಥದ್ದು, ಶ್ರೀವಿದ್ಯೆಯ ಆಂತರಿಕವಾಗಿರ್ತಕ್ಕಂತಹ ರಹಸ್ಯವನ್ನು ಹೊಂದಿರತಕ್ಕಂತಹದ್ದು, ಭಕ್ತನ ಮನಸ್ಸಿನ ಶುದ್ಧೀಕರಣವಾಗುವಂತಹದ್ದು, ಈ ಎಲ್ಲವನ್ನು ಒಳಗೊಂಡಿರ್ತಕ್ಕಂತಹ ಈ ಮಹಾನ್ ನಾಮವನ್ನು ಯಾವ ಭಕ್ತನು ನಿರಂತರವಾಗಿ ಭಜಿಸ್ತಾನೋ ಅಂಥವರಿಗೆ ಭಗವತಿಯ ಅನುಗ್ರಹ ಹೇಳುವಂಥದ್ದಾಗುವಂಥದ್ದು. ಹಾಗಾಗಿ ನಾವೆಲ್ಲರೂ ಸಹ ಶ್ರೀವಿದ್ಯಾ ಪ್ರತಿಷ್ಠಾನದಲ್ಲಿ ಸಂಕಲ್ಪಿತವಾಗಿರ್ತಕ್ಕಂತಹ ಕೋಟಿ ಲಲಿತಾ ಸಹಸ್ರನಾಮ ಮಹಾಯಾಗದಲ್ಲಿ ಪಾಲ್ಗೊಂಡು ಸರ್ವ ಸೌಭಾಗ್ಯದಾಯಕವಾಗಿರ್ತಕ್ಕಂತಹ ರೀತಿಯಲ್ಲಿ ಲಲಿತಾ ಸಹಸ್ರನಾಮ ಪಾರಾಯಣವನ್ನು ಮಾಡುವುದರ ಒಟ್ಟಿಗೆ ಭಗವತಿಯ ಅನುಗ್ರಹದಿಂದ ನಮ್ಮಲ್ಲಿ ಯೋಗದ ಜಾಗೃತವಾಗಿ ಮೂಲಾಧಾರಾದಿ ಸಹಸ್ರಾರ ಪರ್ಯಂತವಾಗಿ ಎಲ್ಲ ಚಕ್ರಗಳು ಕೂಡ ಜಾಗೃತವಾಗಿ ಭಗವತಿಯ ಸಾನ್ನಿಧ್ಯ ಸಾಮೀಪ್ಯವನ್ನು ಹೊಂದೋಣ ಎಂಬುದಾಗಿ ಹೇಳ್ತೇನೆ. ನಮಸ್ಕಾರ.